ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಸಣ್ಣ, ಮಧ್ಯಮ ಮತ್ತು ಸೂಕ್ಷ್ಮ ಉದ್ಯಮಗಳ ಎಂಎಸ್ಎಂಇ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಹಾಗೂ ರ್ಯಾಂಪ್ ರೈಸಿಂಗ್ ಅಂಡ್ ಅಕ್ಲೆರೇಟಿಂಗ್ ಎಂಎಸ್ಎಂಇ ಪರ್ಫಾರ್ಮೆನ್ಸ್ ಯೋಜನೆಯ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಜಾಗೃತಿ ಹಾಗೂ ಸಾಮರ್ಥ್ಯ ವೃದ್ಧಿ ಕಾರ್ಯಾಗಾರವನ್ನು ಶಿಡ್ಲಘಟ್ಟದಲ್ಲಿ ಆಯೋಜಿಸಲಾಗಿತ್ತು. ಶಿಡ್ಲಘಟ್ಟ ನಗರದ ಶ್ರೀರಾಮ್ ಪಾರ್ಟಿ ಹಾಲ್ನಲ್ಲಿ ನಡೆದ ಜಿಲ್ಲೆಯ ಉದ್ಯಮಿಗಳು, ವ್ಯಾಪಾರಸ್ಥರು, ಸ್ವಯಂ ಉದ್ಯೋಗಿಗಳು ಹಾಗೂ ಹೊಸ ಉದ್ಯಮ ಆರಂಭಿಸಲು ಉತ್ಸುಕರಾದ ಯುವಜನರಿಗೆ ಈ ಕಾರ್ಯಾಗಾರ ಅತ್ಯಂತ ಉಪಯುಕ್ತವಾಗಿದೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕರಾದ ಕೆ. ಶಿವಲಿಂಗಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು, ಕೈಗಾರಿಕಾ ತಜ್ಞರು ಹಾಗೂ ಅನುಭವಿ ಉದ್ಯಮಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ರ್ಯಾಂಪ್ ಯೋಜನೆಯ ಉದ್ದೇಶ, ಅನುಷ್ಠಾನ ವಿಧಾನ, ಕೈಗಾರಿಕಾ ವಲಯಕ್ಕೆ ಲಭ್ಯವಿರುವ ಸರ್ಕಾರದ ಸಬ್ಸಿಡಿ, ಸಾಲ ಸೌಲಭ್ಯ, ಮಾರುಕಟ್ಟೆ ಸಂಪರ್ಕ, ತಂತ್ರಜ್ಞಾನ ಬಳಕೆ ಹಾಗೂ ಉದ್ಯಮ ವಿಸ್ತರಣೆ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು. 53,000 ಮೆಟ್ರಿಕ್ ಟನ್ಸ್ ರೇಷ್ಮೆ ಇದೆ. ನಮ್ಮ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ದೇವೆ. ನಮ್ಮ ಒಂದು ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಬಂದು 41,300 ಮೆಟ್ರಿಕ್ ಟನ್ಸ್ ಇದೆ. ಅವಾಗ ನಾವು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ವಿ, ಇವತ್ತು ನಾವು ಸೆಕೆಂಡ್ ಪೊಸಿಷನ್ ಇದ್ದೀವಿ. ಆದರೆ ಅಂತರ 10 ಕಡಿಮೆ ಆಗಿದೆ. ಸೊ ಇದು ನಮ್ಗೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಸಿಲ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದೀವಲ್ಲ, ಗ್ರೋತ್ ಒಂದ್ ಕಡೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಗ್ಲೇ ಮೇಡಮ್ ಅವ್ರು ಹೇಳ್ತಾ ಇದ್ರು ಸಾಕಷ್ಟು ಬಿಸ್ನೆಸ್ ಆಪರ್ಚುನಿಟೀಸ್ ನಮ್ಮಲ್ಲಿ ಇದೆ ಅಂತೆಲ್ಲ ಹೇಳ್ಬಿಟ್ಟಿದೆ. ಎಸ್, ಡೆಫಿನೆಟ್ಲಿ ಇದೆ. ಆದರೆ ನಾವು ಅದನ್ನ ಉಪಯೋಗಿಸ್ಕೋಬೇಕಾಗಿದೆ. ಈ ದಿನ ಶಿಡ್ಲಘಟ್ಟ ಟೌನ್ನಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ 2 ದಿನಗಳ ರ್ಯಾಂಪ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಾವು ಶಿವಲಿಂಗ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕೆ ಚಿಕ್ಕಬಳ್ಳಾಪುರ. ಈ 2 ದಿನ ಕಾರ್ಯಕ್ರಮದಲ್ಲಿ ರ್ಯಾಂಪ್ ಅಡಿಯಲ್ಲಿ, ಇದು ವಿಶ್ವ ಬ್ಯಾಂಕ್ ಪ್ರಾಯೋಜಿತ ಯೋಜನೆ. ರ್ಯಾಂಪ್ ಅಡಿಯಲ್ಲಿ ಯೋಜನೆ ಏನ್ ಕ್ಲಸ್ಟರ್ ಅಪ್ರೋಚ್ ನಲ್ಲಿ ಶಿಡ್ಲಘಟ್ಟದಲ್ಲಿ ಇರುವಂತಹ ರೀಲರ್ಸ್, ಟ್ವಿಸ್ಟರ್ಸ್, ವೀವರ್ಸ್ ಏನಿದೆ ಅವರಿಗೆ ಅವರ ಒಂದು ತರಬೇತಿನಲ್ಲಿ ಬೇಕಾಗುವಂತ ತರಬೇತಿ, ಮಾರ್ಕೆಟಿಂಗ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಈ 2 ದಿನಗಳ ತರಬೇತಿನಲ್ಲಿ ಆ ಫೀಲ್ಡ್ ಇರುವಂತಹ ಎಕ್ಸ್ಪರ್ಟ್ಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಇದರ ಒಂದು ಸಹಯೋಗವನ್ನ ವಿಕೆಆರ್ ಸೊಸೈಟಿಯ ಅನಿತಾ ಅವರವರು, ನಮ್ಮ ಖಾಸಗಿ ಪ್ರತಿನಿಧಿಯಾದ ಶಿಡ್ಲಘಟ್ಟ ಪ್ರತಿನಿಧಿಯಾದ ಶ್ರೀಯುತ ಅನಿಲ್ ಅವರು ಆಕ್ಟಿವ್ ಪಾರ್ಟಿಸಿಪೇಟ್ ನಡೆಸ್ತಾ ಇದ್ವಿ. ಈ 2 ದಿನ ಕಾರ್ಯಕ್ರಮದಲ್ಲಿ ಈಗ ಏನ್ ಭಾಗವಹಿಸಿದರೆ ಅವರಿಗೆ ಅಗತ್ಯವಿರುವಂತ ಕುಂದುಕೊರತೆಗಳ ಬಗ್ಗೆ, ಅನುಸರಿಸಬೇಕಂತ ಮಾರ್ಗಗಳ ಬಗ್ಗೆ ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ. ಕಾರ್ಯಾಗಾರದಲ್ಲಿ ಎಂಎಸ್ಎಂಇ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಜಾರಿಗೆ ತರಲಾಗಿರುವ ವಿವಿಧ ಯೋಜನೆಗಳು, ಅನುದಾನ, ಸಹಾಯ, ತರಬೇತಿ ಕಾರ್ಯಕ್ರಮಗಳು, ಉದ್ಯೋಗ ಸೃಷ್ಟಿ ಅವಕಾಶಗಳು ಹಾಗೂ ಹೊಸ ನೀತಿಗಳ ಕುರಿತು ತಜ್ಞರಿಂದ ಉಪನ್ಯಾಸಗಳು ನಡೆಯಲಿವೆ. ಜೊತೆಗೆ ಉದ್ಯಮಿಗಳು ಎದುರಿಸುವ ಸಮಸ್ಯೆಗಳು, ಸವಾಲುಗಳು ಹಾಗೂ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಸಂವಾದ ಕಾರ್ಯಕ್ರಮವೂ ನಡೆಯಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ಅವರು, ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಗುಡಿ ಕೈಗಾರಿಕೆಗಳು ನಡೆಯುತ್ತಿದ್ದು, ತಮ್ಮ ಮನೆಗಳಲ್ಲಿ ರೇಷ್ಮೆ ನೂಲು ಬಿಚ್ಚಣಿಕೆ ಕೆಲಸಗಳನ್ನು ಮಾಡುತ್ತಿದ್ದು, ಇದರಿಂದ ಶ್ವಾಸಕೋಶಗಳಿಗೆ ತೊಂದರೆಯಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು, ಈ ಸಮಸ್ಯೆಗಳಿಗೆ ಪರಿಹರಿಸಲು ಸರ್ಕಾರ ಉತ್ತಮ ಸೌಲಭ್ಯಗಳನ್ನು ನೀಡಿ ಆದಷ್ಟು ಬೇಗನೆ ಸಿಲ್ಕ್ ಪಾರ್ಕ್ ಅನ್ನು ಸ್ಥಾಪಿಸಬೇಕು ಹಾಗೂ ಸುಸಜ್ಜಿತವಾದ ಇಎಸ್ಐ ಆಸ್ಪತ್ರೆಯನ್ನ ಶಿಡ್ಲಘಟ್ಟಕ್ಕೆ ನೀಡಬೇಕೆಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಡ್ಲಘಟ್ಟದಲ್ಲಿ ಗುಡಿ ಕೈಗಾರಿಕೆಗಳ ಇರತಕ್ಕಂಥ ಒಂದು ವಿಚಾರ. ಸಾಕಷ್ಟು ಜನ ಇಲ್ಲಿ ತಮ್ಮ ಮನೆಗಳಲ್ಲೇ ಒಂದು ರೇಷ್ಮೆ ನೂಲು ಬಿಚ್ಚಾಣಿಕೆ ಮಾಡ್ತಕ್ಕಂಥದ್ದು, ಅಲ್ಲೇ ಜೀವನ ನಡೆಸ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಾನು ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಂಟಿ ನಿರ್ದೇಶಕರು ಕೂಡ ನಾನು ಮನವಿ ಮಾಡಿದ್ದೀನಿ. ಇಲ್ಲಿ ನಮಗೊಂದು ಇಎಸ್ಐ ಆಸ್ಪತ್ರೆ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಆಗಿರ್ಬೋದು, ಅದರಿಂದ ಬರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಟಿಬಿ ಕಾಯಿಲೆಗಳು ಮುಂತಾದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿ ಇದೆ. ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸೌಲಭ್ಯ ಸರ್ಕಾರದಿಂದ ಕೊಡಬೇಕು. ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ಬೇಕಂತ ಹೇಳಿ ನಾನು ಆಲ್ರೆಡಿ ಅವ್ರು ಮನವಿ ಮಾಡಿದ್ದೀನಿ. ಇದೊಂದು ಸಮಸ್ಯೆ ಇದೆ. ಇದ್ರ ಜೊತೆಗೆ ಈ ಸಿಲ್ಕ್ ಪಾರ್ಕ್ ಅಂತ ಏನಿದೆ, ಅದರ ಅಗತ್ಯತೆ ಇವತ್ತು ತುಂಬಾ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲೇ ಮನೇಲಿ ಕೂತ್ಕೊಂಡು ಮಾಡೋದಕ್ಕಿಂತ ನಮ್ಗೆ ಅಂತ ಹೇಳಿ ಜಾಗ ಸರ್ಕಾರ ಕೊಟ್ರೆ ಅಲ್ಲೇ ನಮ್ಗೆ ಬೇಕಾಗಿರ್ತಂತ ಎಲ್ಲಾ ಸೌಲಭ್ಯಗಳು, ಇವಾಗ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರ್ಬೋದು, ಅಥವಾ ನಾವು ಗೂಡು ಇವಾಗ ಏನ್ ನಾವು ಸ್ಟೀಮ್ ಮಾಡ್ಬೇಕಂತ ಅನ್ಕೊಂತಾ ಇದ್ವಿ. ಪ್ರತಿಯೊಂದು ವಿಚಾರಗಳು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಸಣ್ಣ ಮತ್ತು ಅತಿ ಸಣ್ಣ ಉದ್ದಿಮೆದಾರರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅಲ್ಲಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಈಗ ತಕ್ಷಣಕ್ಕೆ ನಮಗೆ ಸರ್ಕಾರ ಆದಷ್ಟು ಬೇಗ
ಈ ಒಂದು ಸಿಲ್ಕ್ ಪಾರ್ಕ್ ಅನ್ನೋದು ಆಗಿರ್ಬೋದು ಮತ್ತೆ ಶಿಡ್ಲಘಟ್ಟಿಗೆ ESI ಆಸ್ಪತ್ರೆ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ತಮ್ಮ ಕೇಳ್ಬೋದು. ಇದೇ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರು ಶಾಹಿಯಾ ಖಾನಂ, ನಾಗಾ ನರಸಿಂಹ, ಹರ್ಷದ್ ಅಹ್ಮದ್, ಅನಿತಾ ರಾವ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಮತ್ತು ರೀಲರ್ಸ್ ಮತ್ತಿತರರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.